ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಗೆ ತೆರಳಿ ಸಾಧ್ಯವಾಗದೆ ಬರಿಗೈಲಿ ಈಶ್ವರಪ್ಪ ವಾಪಸ್. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಶಿವಮೊಗ್ಗ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ ಹೇಳಿಕೆ. ಅಮಿತ್ ಶಾ ದೆಹಲಿಯಲ್ಲಿ ಬಂದು ಭೇಟಿಯಾಗಿ ಅಂತ ಕರೆದಿದ್ರು. ಅಮಿತ್ ಶಾ ಕರೆ ಮೇರೆಗೆ ಹೋಗಿ ಭೇಟಿ ಸಾಧ್ಯವಾಗದೆ ವಾಪಸ್. ದೆಹಲಿಗೆ ಕರೆದು ಅಮಿತ್ ಶಾ ಭೇಟಿಯಾಗಿಲ್ಲ. ಕರೆದು ಈ ರೀತಿ ಅವಮಾನ ಮಾಡಿದ್ದಾರೆ ಎಂದು ನಾನು ಭಾವಿಸಲ್ಲ. ರಾಜ್ಯ ಬಿಜೆಪಿಯ ಕುಟುಂಬ ರಾಜಕಾರಣವನ್ನ ಪ್ರಶ್ನೆ ಮಾಡಿದ್ದೆ. ಹಾಗಾಗಿ ನಮಗೆ ಲೋಕಸಭೆ ಟಿಕೆಟ್ ಸಿಕ್ಕಿಲ್ಲ. ಪಕ್ಷೇತರವಾಗಿ ನಿಂತ ನನಗೆ ಶಿವಮೊಗ್ಗದಲ್ಲಿ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಗೆ ಸಿಗದೆ ಇದ್ದದ್ದು ನನಗೆ ವರವಾಗಿದೆ. ಭೇಟಿಯಾಗಿ ಸ್ಪರ್ಧೆ ವಾಪಸ್ ಪಡೆಯಿರಿ ಎಂದಿದ್ರೆ ನನಗೆ ಹಿನ್ನಡೆ ಆಗ್ತಾ ಇತ್ತು. ಈಗ ಪರೋಕ್ಷವಾಗಿ ನೀವು ಸ್ಪರ್ಧೆ ಮಾಡಿ ಎಂಬ ಸಂದೇಶ ಕೊಟ್ಟಂತಿದೆ. ಆದ್ದರಿಂದ ನಾನು ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತೀನಿ. ಗೆದ್ದು ಪ್ರಧಾನಿ ಮೋದಿ ಅವರಿಗೆ ಬೆಂಬಲ ಸೂಚಿಸುತ್ತೇನೆ. ರಾಜ್ಯದಲ್ಲಿ ಬಿಜೆಪಿ ಬಹುಸಂಖ್ಯೆಯಲ್ಲಿ ಗೆಲ್ಲಲಿ. ನಾನು ಶಿವಮೊಗ್ಗದಲ್ಲಿ ಗೆದ್ದು ಹಿಂದುತ್ವದ ರಕ್ಷಣೆಗಾಗಿ ಮೋದಿ ಕೈ ಬಲಪಡಿಸುತ್ತೀನಿ. ರಾಜ್ಯದಲ್ಲಿ ಯಡಿಯೂರಪ್ಪ ಕುಟುಂಬ ರಾಜಕಾರಣ ಕೊನೆಯಾಗಬೇಕು. ದೇಶದಲ್ಲಿ ನರೇಂದ್ರ ಮೋದಿಯವರ ಕೈ ಬಲಗೊಳ್ಳಬೇಕು. ದೆಹಲಿಯಿಂದ ಏರ್ಪೋರ್ಟ್ಗೆ ಆಗಮಿಸಿ ಶಿವಮೊಗ್ಗಕ್ಕೆ ತೆರಳುವ ವೇಳೆ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಅನೇಕ ಅಂಶಗಳು ಅವ್ರ ಗಮನಕ್ಕೆ ನಾನು ತಂದೆ. ನಾನು ಮೊನ್ನೆ ಚುನಾವಣೆ, ಅಸೆಂಬ್ಲಿ ಚುನಾವಣೆ, ನೀವು ಕಂಟೆಸ್ಟ್ ಮಾಡಬಾರ್ದು. ಯಾಕೆ ಕಂಟೆಸ್ಟ್ ಮಾಡಬಾರ್ದು ನಂಗೆ ಹೇಳಿದ್ರೆ ಗೊತ್ತಿಲ್ಲ. ಸೂಚನೆ ಪರಿಪಾಲನೆ ಮಾಡಿದೆ, ಆಯಿತು. ಈ ಬಾರಿ ಕೂಡ ಕರೆದು ಬಿಟ್ರಲ್ಲ ಡೆಲ್ಲಿಗೆ. ಒಂದು ಸ್ವಲ್ಪ ನನಗೂ ಕೂಡ ಹಿರಿಯರ ಮಾತನ್ನು ಮೀರಬೇಕು ಬೇಡ ಅನ್ನೋ ಲೆಕ್ಕದಲ್ಲಿ ಡೆಲ್ಲಿಗೆ ಹೋದೆ. ನಾನು ಹೋಗಲಿಲ್ಲ ಏನಾಗುತ್ತೆ, ಎಷ್ಟು ಸೊಕ್ಕು ಈಶ್ವರಪ್ಪನವ್ರಿಗೆ ದೊಡ್ಡವ್ರ ಮಾತು ಮೀರ್ತಾರಲ್ಲ ಅನ್ನೋಂಥ ಭಾವನೆ ಬರ್ತಿತ್ತು. ನಾನು ಅದಕ್ಕೋಸ್ಕರ ಡೆಲ್ಲಿಗೆ ಹೋದೆ. ಭಗವಂತ ನನ್ನ ಜೊತೆಗಿದ್ದಾನೆ ಅದಕ್ಕೆ ಸಾಕ್ಷಿ. ನನಗೆ ಅಮಿತ್ ಶಾ ಭೇಟಿ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂತ ನನಗನ್ಸಿದ್ದು ಅಂದರೆ, ನಾನು ಅನೇಕ ಪ್ರಶ್ನೆಗಳು ಅವ್ರ ಮುಂದೆ ಇಟ್ಟಿದ್ನಲ್ಲ, ಇದಕ್ಕೆ ಅವ್ರು ಉತ್ತರ ಕೊಡೋದು ಕಷ್ಟ ಆಗುತ್ತೆ ಅನ್ನೋಂಥ ಲೆಕ್ಕದಲ್ಲಿ ಅವ್ರು ನನಗೆ ಭೇಟಿ ಆಗಲಿಲ್ಲ. ಅದರ ಅರ್ಥ ಅಲ್ಲ, ಅವರೇ ಭೇಟಿಗೆ ಅವಕಾಶ ಕೊಡಲಿಲ್ಲ, ನೀವು ಅವ್ರು ಕೊಡಲಿಲ್ಲ. ಅವ್ರು ಡೆಲ್ಲಿಗೆ ಹೋದೆ. ಅವ್ರ ಆಫೀಸಿಗೆ ಫೋನ್ ಮಾಡಿದೆ, ಬನ್ನಿ ಟೈಮ್ ಹೇಳ್ತೀನಿ ಅಂತ ಹೇಳಿದರು. ಕೊನೆಗೆ ಅವ್ರ ಆಫೀಸಿಂದ ಇಲ್ಲ ನೀವು ಭೇಟಿ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಒಳ್ಳೆಯದಾಯ್ತು ನನಗೆ, ಅದು ಒಳ್ಳೆಯದೇ ಆಯ್ತು ನನಗೆ. ಅವರೇನಾದ್ರು ಕೂಡ ಭೇಟಿ ಮಾಡಿ ಇದಷ್ಟು ಅನ್ಯಾಯಗಳು ಏನೇನಾಗಿದೆ ಅದಷ್ಟನ್ನು ಕೇಳಿ ಆಮೇಲೂ ಕೂಡ ಅವ್ರು ವಾಪಸ್ ತೊಗೊಳ್ತೀನಿ ಏನು ಮಾಡಬೇಕಿತ್ತು ನಾನು? ದೊಡ್ಡವ್ರ ಮಾತು ಮೀರ್ತಾರೆ ನೋಡಪ್ಪ ಅನ್ನೋಂಥ ಒಂದು ಆಪಾದನೆ ಬರ್ತಿತ್ತು. ಅವರೇ ಯೋಚನೆ ಮಾಡಿರಬೇಕು, ಇಲ್ಲ ಅವ್ರು ಮಾಡ್ತಿರೋದು ನ್ಯಾಯ ಇದೆ, ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ. ನಾವೊಂದು ಕಡೆ ಹೆಂಗೆ ನ್ಯಾಷನಲ್ BJP ಹೋರಾಟ ಮಾಡ್ತಿದ್ದೀವೋ, ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಗ್ತಿರೋಂಥ ಅನ್ಯಾಯದ ವಿರುದ್ಧ ಅವ್ರು ಹೋರಾಟ ಮಾಡ್ತಿದ್ದಾರೆ, ಸರಿ ಇರ್ಬೋದು ಅನ್ನೋಂಥ ಭಾವನೆ ಅವರು ಅನೇಕರ ಹತ್ರ ಮಾತಾಡಿ ಈ ತೀರ್ಮಾನ ತೊಗೊಂಡಿರ್ಬೋದು. ಯಾಕೆಂದರೆ ಅವರೇ ದೆಹಲಿ ಬಾ ಅಂತ ಹೇಳಿ ಭೇಟಿ ಕೊಡಲಿಲ್ಲ ಅವ್ರು ಇರಿಸ್ಮುರ್ಸು. ಒಂದು ಕುಟುಂಬದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಕಾಂಗ್ರೆಸ್ ವಿರುದ್ಧ ಅಂದಾಗ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಅದೇ ಕುಟುಂಬ ರಾಜಕಾರಣ ಇದೆಯಲ್ಲ, ಯಡಿಯೂರಪ್ಪ ಅವ್ರ ಮಕ್ಕಳದ್ದು ಇದೆಯಲ್ಲ. ಈ ರೀತಿ ಅನೇಕ ಅಂಶ ನಾನೇನು ಪ್ರಸ್ತಾಪ ಮಾಡಿದೆ, ಇದು ಯಾವುದಕ್ಕೂ ಉತ್ತರ ಕೊಡೋದು ಕಷ್ಟ ಆಗುತ್ತೆ ಅಂತ ಅವ್ರು ಭೇಟಿ ಮಾಡಿಲ್ಲ. ನನಗೆ ಅದಕ್ಕೋಸ್ಕರ ಭಗವಂತ ಇದ್ದಾನೆ ಅಂತ. ದೊಡ್ಡವ್ರ ಮಾತು ಮೀರಲಿಲ್ಲ, ಅವ್ರು ಕರೆದ್ರು ಅಂತ ಡೆಲ್ಲಿಗೆ ಹೋದೆ. ಅವ್ರು ಸಿಗಲಿಲ್ಲ ಅಂತ ಅರ್ಥ ಏನು? ನೀನು ಹೋಗು ವಾಪಸ್ ಶಿವಮೊಗ್ಗಕ್ಕೆ, ಚುನಾವಣೆ ಸ್ಪರ್ಧೆ ಮಾಡು ಅಂತ ಹೇಳ್ದಂಗೆ ಅದು. ಹಾಗಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಈ ದೆಹಲಿಯ ಯಾತ್ರೆ ನನಗೊಂದು ಭಗವಂತ ಕೊಟ್ಟಂಥ ವರ ಅಂತ ಭಾವಿಸ್ತೀನಿ. ನಾನು ಚುನಾವಣೆ ಸ್ಪರ್ಧೆ ಮಾಡ್ತೀನಿ. 12ನೇ ತಾರೀಕು ಶಿವಮೊಗ್ಗದಲ್ಲಿ ರಾಮಣ್ಣ ಶೆಟ್ಟಿ ಪಾರ್ಕಿಂದ ಬೆಳಿಗ್ಗೆ 10 ಗಂಟೆಗೆ ದೊಡ್ಡ ಮೆರವಣಿಗೆ ಹೊರಡ್ತೀವಿ ನಾವು. ಆ ಮೆರವಣಿಗೆ ಹೋಗಿ ನಾಮಿನೇಷನ್. ಅಲ್ಲಿ ಜನಬೆಂಬಲ ಹೇಗಿದೆ ಸರ್? ಅಲ್ಲಿ ನೀವು ಬಂದು ನೋಡಿ ಗೊತ್ತಾಗುತ್ತೆ. ಎಲ್ಲರೂ ಹೇಳೋದು ಒಂದೇ, ಹಿಂದುತ್ವದ ಪರ ಹೋರಾಟ ಮಾಡ್ತಿದ್ದಾರೆ ಒಂದು, ಇವ್ರಿಗೆ ಅನ್ಯಾಯ ಆಗಿದೆ ಇನ್ನೊಂದು. ಈ ರೀತಿ
ಕರ್ನಾಟಕ ರಾಜ್ಯದಲ್ಲಿ ಒಂದು ಕುಟುಂಬ ರಾಜಕಾರಣ ಯಾವುದೇ ಕಾರಣಕ್ಕೂ ಇರಬಾರ್ದು. ಈ ಎಲ್ಲ ಅಂಶಗಳು ಸಾಮಾನ್ಯ ಜನ ಮಾತಾಡ್ತಿದ್ದಾರೆ. ನಾವಿನ್ನೂ ಹೋಗಿ ಸಾಮಾನ್ಯ ಜನರ ಹತ್ರ ಬಿ ಜೆ ಪಿನೋ ಕಾಂಗ್ರೆಸ್ಸೋ JDS ಭೇಟಿ ಮಾಡೋಕ್ಕಾಗಿಲ್ಲ, ಮೂರು ಪಕ್ಷದವ್ರು ಭೇಟಿ ಮಾಡೋಕ್ಕಾಗಿಲ್ಲ. ಆದರೆ ಜನ ಮಾತಾಡೋಕ್ಕೆ ಶುರು ಮಾಡಿ ನಾವು ಈಶ್ವರಪ್ಪನಿಗೆ ಭೇಟಿ ಮಾಡಬೇಕು ಅಂತ ಅವ್ರು ಬೆಂಬಲ ಕೊಡಬೇಕು ಅಂತ. ಬರೀ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಗುಂಪು ನಮ್ಮ ಜೊತೆ ಇಲ್ಲ ಅಂತ ಅಂದ್ಕೋಬೇಡಿ, ತುಂಬ ದೊಡ್ಡ ಗುಂಪು ನಮ್ಮ ಜೊತೆಗಿದೆ. ಆದರೆ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಡಂಬಿ ಕ್ಯಾಂಡಿಡೇಟ್ ಹಾಕೊಂಡ್ಬಂದಿದ್ದಾರೆ ಯಡಿಯೂರಪ್ಪನವರು, ಹಾಗಾಗಿ ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ. JDSನವರು ಹೇಳ್ತಾರೆ ನಾವು ಬೆಂಬಲ ಕೊಡ್ತೀವಿ. ಈ ರೀತಿ ಅನೇಕ ವ್ಯಕ್ತಿಗಳು ಕಾಂಗ್ರೆಸ್ ಪಕ್ಷಾತೀತವಾಗಿ ನಾನು ಬೆಂಬಲ ಕೊಡ್ತಿರೋದು, ನಾನು 100% ಗೆಲ್ತೀನಿ ಅಂತ ವಿಶ್ವಾಸ ನನಗಿದೆ.